ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಸನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾವು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಾವು ಇವತ್ತು ಹೋಗ್ತಿರೋದು ಮುರುಗೇಶ್ವರ ಮಠಕ್ಕೆ. ನಾನು ಮೈಕ್ ಹಾಕಿಲ್ಲ, ಸೊ ನನ್ನ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಯಾಕೆ ಅಂದರೆ ನಾನು ಮೈಕ್ನ ಚಾರ್ಜ್ ಹಾಕೊಂಡು ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಪವರ್ ಬ್ಯಾಂಕ್ ತೊಗೊಂಡು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಗೇಟ್ ಬೀಗ ಹಾಕಬೇಕು ಅಂತ ಕರೀತಿದ್ದಾರೆ. ನಾನು ಹೋಗ್ತೀನಿ, ಬನ್ನಿ ಹೋಗುವ, ನಿಮಗೂ ತೋರಿಸ್ತೀನಿ. ಹಾಗೆ ನಮ್ಮಮ್ಮ ಹಾಕಿದ ರಂಗೋಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮಮ್ಮ ಎಷ್ಟು ಬೆಳ್ಳಗಾಗವ್ರು ನೋಡಿ ಗಾಯ್ಸ್, ದುರ್ಗಕ್ಕೆ ಬಂದು. ಇವತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಯಾಕೆ ಅಂದರೆ ಇಲ್ಲಿ ದುರ್ಗದಲ್ಲಿ ಮಳೆ ಸ್ವಲ್ಪ ಬಿಟ್ಟು ಬರ್ತಾ ಇದೆ. ಅದಕ್ಕೆ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ನಮ್ಮ ಮನೆಯವರು ಬ್ಯಾಗ್ ತಗೋಬೇಕಂತ ಬ್ಯಾಗ್ ತಗೋತಿದ್ದಾರೆ. ಲೆದರ್ ಇದು ಇದೇ ಇಷ್ಟು ವೆಯ್ಟ್ ಇದೆ. ಇದ್ರೊಳಗಡೆ ನಾನು ಹೆಂಗೆ ತಗೊಂಡು ಹೋಗೋದು? ತಗೊಳಲ್ಲ. ಇದು ತಗೋ, ಇದು ಚೆನ್ನಾಗಿದೆ. ಎಷ್ಟಿದು? ಚೆನ್ನಾಗಿ ಕಾಣಿಸ್ತಿದೆ ಇದು. ಈ ಕಲರ್ ಬೇಕಾ? ಅದರ साइज ಕೊಡಿ, दो साइज। ये अंदर ब्लैक कलर का जैसे टी शर्ट डाला नॉर्मल फुल कंफर्टेबल आता फिर आपको। भगवान गणेश नहीं को सीना चिक्का दिखा देता। स्टोन खींचो खींचो, फुल ताकत था। स्टोन स्टोन खींचो जी। अरे काम ಈಗ ನಾವು ಇದು ತಗೊಳ್ಳೋದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅವರು ಅಷ್ಟು ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ. ಅದಕ್ಕೆ ತಗೋತಿಲ್ಲ ನಮ್ಮ ಮನೆಯವರು. ನೆಕ್ಸ್ಟ್ ನೋಡೋಣ ಬೆಂಗಳೂರಲ್ಲಿ ಅಂಥೇಳಿ. ಇದು ಎಷ್ಟು ಪ್ರೈಸ್ ಇರ್ಬೋದು ನಿಮ್ಗೆ ಎಷ್ಟು ಪ್ರಕಾರ ಗೆಸ್ ಮಾಡಿ ಗಾಯ್ಸ್ ಯಾರಾದರೂ. ಇನ್ನೇನು ನಾವು ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ. ಒಳಗಡೆ ನಾನು ಹೋಗಿ ತುಂಬ ವರ್ಷ ಆಗಿದೆ. ನಮ್ಮಮ್ಮ ಅಂತೂ ಹೋಗೇ ಇಲ್ಲ. ಹೊರಗಡೆಯಿಂದಲೇ ನೋಡ್ಕೊಂಡು ಬಂದಿದ್ವಿ ಲಾಸ್ಟ್ ಟೈಮ್ ಬಂದಾಗ. ಇಲ್ಲಿ ಕೆರೆ ಇದೆ ನೋಡಿ, ಆದರೆ ನೀರು ಕಾಣಿಸ್ತಾ ಇಲ್ಲ. ಎಲ್ಲ ಗಿಡಗಳು ಬೆಳೆದ್ಬಿಟ್ಟಿದೆ. ಮಕ್ಕಳೆಲ್ಲ ಪಿಕ್ನಿಕ್ ಬಂದಿದ್ದಾರೆ ನೋಡಿ. ಇಲ್ಲಿ ನಾವು ಈ ಥರ ಬರ್ತಾ ಇದ್ವಿ. ಅವಾಗ ಒಂದು ಟೈಮ್ ಬಂದಿದ್ದು ನೆನಪು ನಮ್ಮ ಪ್ರೈಮರಿ ಸ್ಕೂಲಲ್ಲಿ. ಇವನ್ನೆಲ್ಲ ನೋಡಿದರೆ ಒಂಥರ ಖುಷಿ ಇರುತ್ತೆ. ಸ್ಕೂಲ್ ಈ ಬಸ್ ಥರ ಬಂದಿದೆ. ನಮ್ಮದೆಲ್ಲ ಇಷ್ಟು ದೊಡ್ಡದಿರಲಿಲ್ಲ. ಪಿಕ್ನಿಕ್ ಹೋದರೆ ಟ್ರಿಪ್ ಹೋದರೆ ಮಾತ್ರ ಪ್ರೈಮರಿ ಸ್ಕೂಲ್ ಹೈಸ್ಕೂಲಲ್ಲೆಲ್ಲ ಈ ಥರ ಹೋಗಿದ್ದೀವಿ. ಅದರ್ವೈಸ್ ಎಲ್ಲ ನಮ್ದು ಏನು ಬಸ್ ಇರ್ತಿತ್ತಲ್ವ, ಪ್ರೈವೇಟ್ ಬಸ್, ಗೌರ್ಮೆಂಟ್ ಬಸ್, ಅದರಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಒಳಗಡೆ ಹೋಗೋಣ ಬನ್ನಿ. ನಮ್ಮ ಮನೆಯವ್ರು ಊಟ ಮಾಡಿಲ್ಲ ಗೈಸ್. ನಾನು ಜ್ಯೂಸ್ ಕುಡಿತೀನಿ ಅಂತ ಹೇಳಿ. ಇಲ್ಲಿ ಏನು ಜ್ಯೂಸ್ ಸಿಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಕಾಫಿ ಶಾಪ್ ಅಂತ ಬೋರ್ಡ್ ಹಾಕಿದ್ದಾರೆ. ಫ್ರೆಶ್ ಜ್ಯೂಸ್ ಸಿಗಲ್ಲ ಅನ್ಸುತ್ತೆ ಅಲ್ಲಿ. ನಮ್ಮ ಮನೆಯವರು ಪಾಪ ಮನೇಲಿ ಊಟ ಮಾಡಿರಲಿಲ್ಲ. ಅವ್ರ ಕಡೆ ನಾನು ಜ್ಯೂಸ್ ಕುಡಿತೀನಿ ಅಂತ ಹೇಳಿ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಫ್ರೆಶ್ ಜ್ಯೂಸ್ ಇಲ್ಲ. ಹಾಗಾಗಿ ಐಸ್ ಕ್ರೀಮೇ ತಿನ್ಕೋತಿದ್ದಾರೆ. ನಮಗೂ ಕೊಡಿಸಿದ್ರು. ನಮ್ಮ ಅಮ್ಮನಿಗೆ ಐಸ್ ಕ್ರೀಮ್ ತಿನ್ನಲ್ಲ ಅಂತ ಈ ಜ್ಯೂಸ್ ಕೊಡಿಸಿದ್ರು. ಸೊ ಈಗ ಐಸ್ ಕ್ರೀಮ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ಗೊತ್ತಾಗ ಮಠದಲ್ಲಿ ಸ್ಪೆಷಲ್ ಅಂದರೆ ಈ ಥರ ಎಲ್ಲ ಸ್ಟ್ಯಾಚುಸ್ ಮಾಡಿಟ್ಟಿದ್ದಾರೆ. ಅಂದರೆ ಈ ಸಿಟಿಲಿರೋರಿಗೆಲ್ಲ ಅಷ್ಟು ಕ್ಲಿಯರ್ ಆಗಿದ್ದೆಲ್ಲ ನೋಡೋಕ್ಕೆ ಈ ಥರ ತುಂಬ ಡಿಫ್ರೆಂಟ್ ಸ್ಟ್ಯಾಚುಸ್ ಇದೆ ಒಳಗಡೆ. ಅದಕ್ಕೆ ಮಕ್ಕಳಿಗೆ ಇಲ್ಲಾಂದರೆ ತುಂಬ ಇಷ್ಟ ಪಿಕ್ನಿಕ್ಗೆಲ್ಲ ಕರ್ಕೊಂಡ್ಬರೋದು. ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಇದು ಮಠ ಒಳಗಡೆ ಹೋಗಬೇಕು. ನಾನು ಲಾಸ್ಟ್ ಮುರುಘಾ ಮಠದ ಬಗ್ಗೆ ಒಂದು ಚೂರು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿಲ್ಲ. ನೋಡೋಣ, ಸಾಧ್ಯ ಆದರೆ ಇವತ್ತು ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಈಗ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಕೂತಿದ್ದಾರೆ. ಆ್ಯಕ್ಚುಲಿ ಸೇಮ್ ನಾವು ಇದೇ ಥರ ನಮ್ಮನ್ನು ಕೂರಿಸ್ತಾ ಇದ್ರು ಅವಾಗ. ಅಂದರೆ ನಮ್ಮ ಟೀಚರ್ಸ್ ಎಲ್ಲ ಟಿಕೆಟ್ಸ್, ಎಂಟ್ರಿ ಟಿಕೆಟ್ಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಬರೋವರೆಗೂ ಈ ಥರ ನಮ್ಮ ಫ್ರೆಂಡ್ಸ್ ಜೋಡಿಯಾಗಿ ಈ ಥರ ಲೈನಲ್ಲಿ ಕೂತ್ಕೊತಿದ್ವಿ ನಾವು ಅವಾಗ. ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಬಟ್ ಇವಾಗ ನಮ್ಮ ಹತ್ರ ಟೈಮ್ ಇದೆ, ದುಡ್ಡಿದೆ. ಆದರೂ ನಮ್ಗೆ ಆವಾಗ ಸಿಗೋಷ್ಟು ಖುಷಿ ಈಗ ಸಿಕ್ಕಲ್ಲ. ಆವಾಗಂತೂ
ಎಷ್ಟು ಎನರ್ಜೆಟಿಕ್ ಆಗಿ ತುಂಬಾ ಚೆನ್ನಾಗಿರ್ತದೆ. ಅದೊಂಥರ ಹೇಳೋಕ್ಕೆ ಆಗದೆ ಇರೋಷ್ಟು ಫೀಲ್. ನಮ್ಮ ಬೆಸ್ಟ್ ಫ್ರೆಂಡ್ಸ್ದೆಲ್ಲ ಇಟ್ಕೊಂಡು ಈ ಥರ ಕೂತಿದ್ವಿ ನಾವು ಕೈಯವಾಗ. ಆ್ಯಂಡ್ ಇಲ್ಲಿ ಅಡಲ್ಟ್ಸಿಗೆ ಟೈಮಿಂಗ್ಸ್ ನೋಡಿ, ಇಲ್ಲಿ ಬೆಳಗ್ಗೆ 7ರಿಂದ ಸಂಜೆ 6:30ವರೆಗೂ ಇರುತ್ತೆ ಮತ್ತು 7:30ವರೆಗೂ ನೋಡ್ಬೋದು ಅಷ್ಟೇ. ಮತ್ತು ಯಾರಾದರೂ ಮುರುಘಾವನಕ್ಕೆ ಬರಬೇಕು ಅಂತಿದ್ರೆ ದಯವಿಟ್ಟು ಕ್ಯಾಶ್ನ ಕ್ಯಾರಿ ಮಾಡಿ, ಯಾಕಂದರೆ ಇಲ್ಲಿ ಫೋನ್ಪೇ ಗೂಗಲ್ ಪೇ ಏನೂ ಇಲ್ಲ, ಕ್ಯಾಶ್ ಓನ್ಲಿ. ಇಲ್ಲಿ ನಮ್ಮದೊಂದು ಸರ್ಕಸೇ ಮಾಡಿಬಿಟ್ವಿ ನಾವು. ಅಡಲ್ಟ್ಸಿಗೆ 50 ರೂಪೀಸ್ ಇದೆ, ಇನ್ನು ಕಿಡ್ಸ್ಗೆಲ್ಲ 30 ರೂಪೀಸ್ ಇದೆ. ಫೋಟೋ ಕ್ಯಾಮ್ರಾ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇದೆ ನೋಡಿ. ಇಲ್ಲಿ ಕ್ಯಾಮ್ರಾ ಫೋಟೋ ಎಲ್ಲ ತೆಗೆದ್ರೆ 100 ರೂಪೀಸ್, 800, ಡ್ರೋನೆಲ್ಲ ಇತ್ತು ಅಂದರೆ 800 ರೂಪೀಸ್, ಈ ಥರ ಎಲ್ಲ ಇರುತ್ತೆ ಇಲ್ಲಿ. ಸೊ ನಾವು ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ನಾವು ಗುಹೆ ಥರ ಇದೆ ನೋಡಿ. ಇಲ್ಲೊಂಥರ ಗುಹೆ ಥರ ಫೀಲ್ ಆಗುತ್ತೆ ನಾವು ಹೋಗ್ತಾ ಇದ್ರೆ. ಬಟ್ ಇದು ಆರ್ಟಿಫಿಷಿಯಲಿಂದ ಮಾಡಿರೋದು, ಒರಿಜಿನಲ್ ಅಲ್ಲ. ಇದು ಆ್ಯಕ್ಚುಲಿ ಇಲ್ಲಿ ಪಕ್ಷಿಗಳಿದೆ ನೋಡಿ ಗೈಸ್. ಇದು ನಮ್ಮ ಪಠ್ಯ ಪುಸ್ತಕ ಆ ಥರದ್ರಲ್ಲೆಲ್ಲ ಬಾವಲಿ ಅಂತ ಕರಿತೀವಿ. ಆಡು ಭಾಷೆಗೆ ಏನಂತ ಕರಿತೀರ? ನೀವೇನಂತ ಕರಿತೀರ? ಕಣ್ಕಾಪುಡಿ ಅಂತ ಕರೀತಾರೆ ನೋಡಿ. ಕಣ್ಕಾಪುಡಿ ಅಂದರೆ ಮಾತ್ರ ಅರ್ಥ ಆಗೋದು, ನಾವು ಮರಗೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ. ನಾವು ಈ ಗಿಡ ನಮ್ಮಮ್ಮ ಹಾಕಿದ್ದಾರೆ ಗೈಸ್. ಮನೇಲಿ ಒಂದೇ ಒಂದು ಹೂ ಬಿಟ್ಟಿದೆ ಅಂತ ನಮ್ಮಮ್ಮ ಅಲ್ಲಿಂದ ಕರ್ಕೊಬಂದು ತೋರಿಸ್ತಿದ್ದಾರೆ. ಈ ಥರ ಗಿಡ ಇದೆ, ಇದೇ ಥರ ಫ್ಲವರ್ ಬಿಟ್ಟಿದೆ ಅಂತ. ಬಟ್ ನಾವು ಬರೋಷ್ರೊಳಗೆ ಅದು ಹೂವೆಲ್ಲ ಹೋಗ್ಬಿಟ್ಟಿತ್ತು, ಹಾಗಾಗಿ ನನಗೆ ನೋಡೋಕ್ಕೆ ಸಿಕ್ಕಿಲ್ಲ. ನಮ್ಮಮ್ಮ ಈಗ ಅದನ್ನ ಕರೆದು ತೋರಿಸ್ತಿದ್ದಾರೆ, ಇದೇ ಥರ ಹೂ ಅರಳಿದ್ದು. ಸೊ ಇಲ್ಲಿ ನೋಡಿ, ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ ಇದನ್ನು. ಒಳಗೆ ಎಲ್ಲಿ ಬಂದೇ ಇರಲಿಲ್ಲ ನಾವು ಅವತ್ತು. ಚೆನ್ನಾಗಿದೆ ಅಲ್ಲ? ಇದೇನು ಸೌಂಡ್? ಒಳಗಡೆ ಹೋದರೆ ಸೌಂಡ್ ಅನಿಸುತ್ತೆ ನೋಡಿ. ಇಲ್ಲಿ ಈ ಥರ ಒಂದಲ್ಲ, ಈ ಥರ ಡಿಫ್ರೆಂಟ್ ಸ್ಟ್ಯಾಚುಸ್ ತುಂಬಾ ಇದೆ. ಬಂದರೆ ಮಾತ್ರ ಮಕ್ಕಳಿರೋರಂತೂ ಮಸ್ಟ್ ವಿಸಿಟ್, ಆರಾಮ್ಸೆ ವಿಸಿಟ್ ಮಾಡ್ಬೋದು. 1 ಡೇ ಟ್ರಿಪ್ ಆಗುತ್ತೆ ಇದು. ಆ್ಯಕ್ಚುಲಿ ದುರ್ಗದಲ್ಲಿ ಇದು ಕೂಡ ನಮ್ಮದು ಒಂದು ಟೂರಿಸ್ಟ್ ಪ್ಲೇಸು, ಅಷ್ಟು ಚೆನ್ನಾಗಿದೆ ಇದು. ಟೇಸ್ಟ್ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಕುಡೀರಿ ಮೇಡಮ್, ಬೇಡ ನನಗೆ. ಸೊ ಬನ್ನಿ ಒಳಗಡೆ ಹೋಗೋಣ. ಮಕ್ಕಳಿಗೆಲ್ಲ ಇದು ನೋಡಿದ್ರೇ ಭಯ ಆಗ್ತಿರುತ್ತೆ, ಬಟ್ ಇದು ಇಲ್ಲಿಗೆ ಬಂದಮೇಲೆ ಅದೊಂಥರ ರಿಯಲ್ ಫೀಲ್ ಅನಿಸುತ್ತೆ. ಮುಂಚೆ ಈ ಸೌಂಡ್ ಎಲ್ಲ ಇರಲಿಲ್ಲ ಗೈಸ್, ಈಗ ಇತ್ತೀಚೆಗೆ ಈ ಸೌಂಡ್ನ ಮಾಡಿದ್ದಾರೆ. ಯಾವ ಥರ ಸೌಂಡ್ ಬರುತ್ತೆ ಅಂತ ನಾವು ಒಳಗಡೆ ಹೋದರೆ ರಿಯಲಾಗಿ ಗೊರಿಲ್ಲ ಯಾವ ಥರ ತಿಂದು ಸೌಂಡ್ ಮಾಡುತ್ತೋ ಆ ಥರ ಸೌಂಡ್ ಸಿಸ್ಟಮ್ನ ಈಗ ಹಾಕಿದ್ದಾರೆ. ಭಯನೇ ಅನಿಸುತ್ತೆ ಒಳಗಡೆ ಹೋಗ್ತಾ ಇದ್ದೆ ಅಲ್ಲ, ಹೆಂಗೆ ಸೌಂಡ್ ಬರುತ್ತೆ ನೋಡು. ಹುಡುಗರು ಅಂತಾರೆ ಅರ್ಸೋದು, ಅದೊಂಥರ ಅಟ್ರಾಕ್ಷನ್. ಎಲ್ರಿಗೂ ಅದನ್ನು ಅಟ್ರಾಕ್ಟ್ ಮಾಡೋಕೆ ಆ ಥರ ಸೌಂಡ್ ಎಲ್ಲ ಎಲ್ಲ ನೋಡಿ ಗೈಸ್, ಎಷ್ಟು ರಿಯಲಿಟಿಕ್ ಆಗಿದೆ ಅಂತಂದರೆ ಮಠದಲ್ಲಿ ರಿಯಲ್ ಆಗೇ ಈ ಥರ ಇಲ್ಲಿ ಇದೆ. ಇದು ಸ್ಟ್ಯಾಚು ಎಲ್ಲ ರಿಯಲ್ ಆಗೇ ಇದೆ ಅನ್ನೋ ಥರ ಫೀಲ್ ಕೊಡುತ್ತೆ. ಅಲ್ಲಿ ಆ ಬಸವ ಇದೆ, ಅದನ್ನು ತೋರಿಸು, ಅದು ಸೂಪರಾಗಿ, ಅದಂತೂ ಫುಲ್ ರಿಯಲಿಸ್ಟಿಕ್ ಆಗಿದೆ. ಇರುವಾಗ ನೀವು ಬಂದಿದ್ರಲ್ಲ ಹಾಂ, ನೀವು ಮುಂಚೆ ಇರುವಾಗ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಅವಾಗ ಇವ್ರು ಬಂದಾಗ 0 ಅಮೌಂಟ್ ಇತ್ತು. ನಾವು ಒಂದು 10-15 ರೂಪಾಯಿ 10-15 ರೂಪಾಯಿ ಇತ್ತು ಅನ್ಸುತ್ತಲ್ಲ ಕಾಲೇಜಲ್ಲಿ. ಇದು ನೋಡಿ ಗಾಯ್ಸ್, ಇಲ್ಲಿ ಮುರುಘಾ ಶರಣರದ್ದು ಸೇಮ್ ಅವರು ಯಾವ ಥರ ವಚನಗಳನ್ನ ಹೇಳ್ತಾ ಇದ್ರು, ಏನು ಬೋಧನೆ ಮಾಡ್ತಿದ್ರು ಆ ಥರ ಕ್ರಿಯೇಟ್ ಮಾಡಿದರು. ಬಟ್ ಈಗ ನೀರಿಲ್ಲ ಅಷ್ಟೇ. ನೀರಿದ್ದಾಗಂತೂ ಫುಲ್ಲು ಚೆನ್ನಾಗಿ ಬರುತ್ತೆ, ಅದರಿಂದ ನೀರೆಲ್ಲ ಹುಕ್ಕೋ ಥರ ತುಂಬ ಚೆನ್ನಾಗಿರ್ತಿತ್ತು. ಮಳೆ ಸ್ಟಾರ್ಟ್ ಆಗಿದೆ ಗೈಸ್, ಈಗ ಎಲ್ಲರ ನಿಲ್ಲಬೇಕು. ನಾವು ಬೇರೆ ಛತ್ರಿ ತಂದಿಲ್ಲ, ಹಾಗೆ ಬಂದ್ಬಿಟ್ಟಿದ್ದೀವಿ ಮಳೆ ಬರಲ್ಲ ಅಂತ. ಬೆಂಗಳೂರಲ್ಲಿ ಮಾತ್ರ ಈ ಥರ ಮ್ಯಾಜಿಕ್ ವೆದರ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಇಲ್ಲೂ ಕೂಡ ಅದೇ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲಿರುತ್ತೋ ಅನ್ನೋದೇ ಗೊತ್ತಿಲ್ಲ. ಕೂರಕ್ಕೆ ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದೆಲ್ಲ ಡೈನೋಸಾರ್ಸ್. ಎಷ್ಟು ದೊಡ್ಡ ಡೈನೋಸಾರ್ಸ್ ಇದೆ ನೋಡಿ ಅಲ್ಲಿ. ಇದೆಲ್ಲ ಚಿಕ್ಕದು, ಅದರ ಬೇಬೀಸ್ ಡೈನೋಸಾರ್ಸ್ ಇದೆ. ಇಲ್ಲೆಲ್ಲ ನೀರಿತ್ತು, ಬಟ್ ಈಗ ನೀರು ಬಿಟ್ಟಿಲ್ಲ. ನೀರಿದ್ದರೆ ಚೆನ್ನಾಗಿರುತ್ತೆ. ಇದೇನು ಗಿಡ ಇದೆ ನೋಡಿ, ಇದು ಯಾವ ಥರ ಕಾಯಿ ಬಿಟ್ಟಿದೆ. ಏನು ಕಾಯಪ್ಪ ಇದು, ಈ ಥರ ಡಿಫ್ರೆಂಟ್ ಆಗಿದೆ. ಫಸ್ಟ್ ನೋಡ್ತಿರೋ ನಾವೆಲ್ಲ. ಇದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ಇದೇನು ಗಿಡ, ಇದೇನು ಕಾಯಿ, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ. ಮರಗಳನ್ನಂತೂ ಡಿಫ್ರೆಂಟ್ ಆಗಿರೋ ಗಿಡಗಳನ್ನ, ಫ್ಲವರ್ಸ್ನ ನೋಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿರೋ ಡಿಫ್ರೆಂಟ್ಸ್ ಇದೆ.
ಇದು ನೋಡು ಕಂಬಳಿ ಹುಳ. ಇದು ನಾವು ಚಿಕ್ಕವ್ರು ಇರುವಾಗ ಕಂಬಳಿ ಹುಳ ಅಂತ ಕರಿತಿದ್ವಿ. ಸಖತ್ ಹೆದರ್ತಾ ಇದ್ವಿ ನಾವು ಮಾತ್ರ ಇದಕ್ಕೆ. ಸೊ ಈಗ ಮಳೆ ಬರ್ತಿರೋ ಕಾರಣ ನಾವು ಸ್ವಲ್ಪ ಇಲ್ಲಿ ಚಪ್ರ ಥರ ಏನೋ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಮಳೆ ಬಿಡೋವರೆಗೂ ಇಲ್ಲಿ ಇರೋಣ ಬನ್ನಿ. ನಾವು ಭಯ ಪಡಲ್ಲ, ಯಾಕೆ ಹೇಳಿ, ಇಲ್ಲಿ ಕೆಂಡ ಮೃಗ ಇದೆ, ಆದರೆ ನಾವು ಎದುರಲ್ಲ. ಯಾಕೆ ಹೇಳಿ, ನಾವು ಹೆಣ್ಣು ಹುಲಿ ಅಲ್ವಾ, ಅದಕ್ಕೆ. ಮಶ್ರೂಮ್ ಇದೆ ನೋಡಿ ಗೈಸ್ ಇಲ್ಲಿ. ನೀವು ಎಲ್ಲಾದರೂ ಇಷ್ಟು ದೊಡ್ಡ ಮಶ್ರೂಮ್ ಇದೆ ಇರೋದನ್ನ ನೋಡಿದ್ದೀರಾ? ನೀವು ಬೆಂಗಳೂರಲ್ಲೆಲ್ಲ ದುಡ್ಡು ಕೊಟ್ಟು ತಿಂತೀರಾ? ಇಲ್ಲಿ ನೋಡಿ ಎಷ್ಟು ಫ್ರೀಯಾಗಿ ಮಶ್ರೂಮ್ ಇದೆ. ಇಷ್ಟು ದೊಡ್ಡ ಮಶ್ರೂಮ್ ಬೇಕು ಅಂದರೆ ನಮ್ಮ ದುರ್ಗಕ್ಕೆ ಮುರುಘಾ ಮಠಕ್ಕೆ ಬನ್ನಿ, ತಗೊಂಡು ಹೋಗಿ ಯಾರಾದರೂ. ಆದರೆ ಏನು ಮಾಡ್ತೀರಾ, ಸಾಂಬಾರು ಮಾಡೋಕ್ಕಾಗಲ್ಲ, ಕೈಯೇ ಮುರಿದಾಕಿದ್ದಾರೆ ಅದಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೋಡಿ ನಾನಿಲ್ಲಿ 5 ಆಗಿದ್ದೀನಿ. ಯಾರಾದರೂ ನಮ್ಮ ಮನೆಯವ್ರ ತಂಟೆಗೆ ನನ್ನ ತಟ್ಟಕ್ಕೆ ಬಂದ್ರೆ ಹಂಗೆ ದಿಚ್ಚೆ ಹೊಡಿ. ನಿನ್ನ ಹೆಸರೇನು? ಮಂಗನಿಂದ ಮಾನವ ಅಂತ ನಾವು ಬುಕ್ಸಲ್ಲಿ ನೋಡಿರ್ತಿದ್ವಿ ಅಲ್ಲ. ಅಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋವಾಗೆಲ್ಲ ಈ ಥರ ನೋಡಿರ್ತಿದ್ವಿ. ಇಲ್ಲಿ ರಿಯಲಾಗಿ ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಈ ಥರ ಪ್ರಾಕ್ಟಿಕಲಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ನನಗೆ. ನೆಕ್ಸ್ಟ್ ಇಲ್ಲಿ ಆದಿಮಾನವರ ಜನಜೀವನ ಅಂದರೆ ಈಗಿನ ಮಕ್ಕಳಿಗೆ ಅರ್ಥ ಆಗಬೇಕು ಅಂದರೆ ಜಂಗಲ್. ಸೊ ಜಂಗಲಲ್ಲಿ ಯಾವ ಥರ ಇದ್ದರು ಹ್ಯೂಮನ್ಸ್ ಎಲ್ಲ ಅಂತ ಹೇಳಿ ಈ ಥರ, ಅಂದರೆ ಅವ್ರು ಹಸಿ ಮಾಂಸ ತಿಂತಿದ್ದಿದ್ದು ಅದನ್ನೆಲ್ಲ ಇಲ್ಲಿದೆ ನೋಡಿ. ಯಾವ ಥರ ಜೀವನ ನಡೆಸ್ತಾ ಇದ್ರು ಅಂತ ಹೇಳಿ ಈ ಥರ ಮಾಡಿದ್ದಾರೆ ಎಲ್ಲ ಇಲ್ಲಿ ಇದೆ. ಇಲ್ಲಿ ಕಾಡಿನ ರಾಜ, ಈಗ ಮೂವೀಸ್ ಎಲ್ಲ ನೋಡ್ತಿರ್ತೀವಲ್ವ ನಾವು. ಸೊ ಒಂದು ಕಾಡು ಅಂದರೆ ಅಲ್ಲಿ ಒಂದು ತಾಣ ಇರುತ್ತಲ್ವ. ಸೊ ಅವ್ರಿಗೆ ಈ ಥರ ಹೆಡ್ ಇರ್ತಾರಲ್ವ, ಅವರೆಲ್ಲ ಈ ಥರ ಇರ್ತಾಯಿದ್ರು. ಇದು ಅವ್ರದ್ದೆಲ್ಲ ಎಸ್ ಇದು ಬಲಿ ಕೊಡೋದು, ಪ್ಲಸ್ ಅದ್ರ ಸುತ್ತ ಅವ್ರು ಡ್ಯಾನ್ಸ್ ಮಾಡ್ತಿದ್ದಿರೋದು ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಅವರೆಲ್ಲ ವಾದ್ಯಗಳನ್ನ ನುಡಿಸ್ತಾ ಇದೆ ಅಂಥದ್ದು ಸಕ್ಕತ್ತಾಗಿದೆ ಇಲ್ಲಂತೂ. ಈ ದೊಡ್ಡ ಜಿರಾಫ್ ಇದೆ ನೋಡಿ. ಸೊ ಇಲ್ಲಿ ನೋಡಿ ನೀವು ಮುಂಚೆ ಎಲ್ಲ ಯಾವ ಥರ ಬಲಿ ಪ್ರಾಣಿನ ಬೇಟೆ ಆಡಿ ಯಾವ ರೀತಿಯಾಗಿ ಬೇಯಿಸಿ ತಿಂತಾಯಿದ್ರು ಅಂತ ಈ ಥರದ್ದೆಲ್ಲ ಸ್ಟ್ಯಾಚು ರಿಯಲಾಗಿ ನೋಡಿದಾಗ ನಮ್ಮ ಮನಸ್ಸಲ್ಲಿ ಬೇಗನೆ ಇರುತ್ತೆ. ಮಕ್ಕಳಿಗಂತೂ ಕ್ಲಿಯರಾಗಿ ಅನಿಸುತ್ತೆ. ಸೊ ಇದು ನೋಡಿ ನಗರೀಕರಣ ಆಗಿದ್ದು ಅಂದರೆ ಕಾಡು ಮನುಷ್ಯರು ಆದಿಮಾನವರು ಯಾವಾಗ ನಗರಕ್ಕೆ ಬಂದು ಯಾವ ರೀತಿ ನಗರೀಕರಣ ಆಯಿತು ಅನ್ನೋದ್ರ ಬಗ್ಗೆ ಈ ಥರ ಸ್ಟ್ಯಾಚು ಮಾಡಿದ್ದಾರೆ. ಕಾಡು ಜೀವನದಿಂದ ಸಿಟಿಗೆ ಯಾವ ರೀತಿಯಾಗಿ ಹೋದ್ರು. ನಾಗರೀಕರಣ ಅಂದರೆ ಇನ್ನೇನು ನಗರಕ್ಕೆ ಬಂದಿದ್ದೆ ತಾನೇ. ಏನು ಮಾಡಬೇಡ ಗಜಾನನ, ಭಯ ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಎದುರ್ತಿದ್ದಾರೆ ಅಂತ. ದಂತ ಎಲ್ಲ ಕಟ್ಟಾಗ್ಬಿಟ್ಟಿದೆ ನೋಡಿ. ಒಂದು ಕಾಲು ನಮ್ಮ ಮೇಲೆ ಇಟ್ಟರೆ ಪಚಕ್ಕನ ಚಪಾತಿ ಆಗಿರ್ತೀವಿ ನಾವಂತ. ವಾಲ್ಮೀಕಿ ಮಹರ್ಷಿ ರಾಮಾಯಣ ಬರೀತಾರೋ ಥರ ಪಕ್ಕದಲ್ಲಿ ಜಿಂಕೆ, ಅದ್ರ ಪಕ್ಕದಲ್ಲಿ ಒಂದು ನವಿಲು. ಇಲ್ಲಿ ಬಂದರೆ ಗೌತಮ ಬುದ್ಧ ಅವ್ರದ್ದು ಕ್ರಿಸ್ತ ಪೂರ್ವದಲ್ಲಿ ಆಗಿರೋದು ಇದು. ಸೊ ಯಾವ ರೀತಿಯಾಗಿ ಅವ್ರ ವಚನಗಳನ್ನ ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತೇಳಿ ಇಲ್ಲಿ ನೋಡಿ. ಗೌತಮ ಬುದ್ಧ ಅವರು ಭಿಕ್ಷಾಟನೆ ಮಾಡಿದ್ದು, ಮನೆಗೆ ಹೋಗಿ ಆ ಥರದ್ದೆಲ್ಲ ಇಲ್ಲಿ ರೆಡಿ ಮಾಡಿ ಸ್ಟ್ಯಾಚುನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನ 4 ಮುಖದ ಸಿಂಹ, ಅದಕ್ಕೆ ನಮ್ಮ ರಾಷ್ಟ್ರ ಲಾಂಛನ ಇದು. ಸೊ ಈ ರೀತಿಯಾಗಿ ಆದರೆ ಒಂದು ಮುಖ ಕಾಣಿಸಲ್ಲ, ಬ್ಯಾಕ್ ಸೈಡ್ ಇರುತ್ತೆ, ನಮಗೆ ಕಾಣಿಸೋದು ಮುಖ ಅಷ್ಟೇ. ಇದು ನೋಡಿ ಇಲ್ಲಿ ಜೀಸಸ್ ಜನಿಸಿದ್ದು ಯಾವ ರೀತಿಯಾಗಿ ಅಂದರೆ ಅವರು ಪುಟ್ಟ ಯಾವ ರೀತಿಯಾಗಿದ್ದರು ಅವ್ರ ಮಮ್ಮಿ ಹತ್ರ ಅಂಥೇಳಿ ಅಲ್ಲಿದೆ, ಅದನ್ನು ತೋರಿಸು. ಅಲ್ಲಿದೆ ಅವರು ಯಾವ ರೀತಿಯಾಗಿ ಕುಂದಲಿ ಇದನ್ನೆಲ್ಲ ಕರೆಯೋದು ಕುಂದಲಿ ಅಂತ ಕರೀತಾರೆ, ಅಂದರೆ ಕುರಿ ಅದನ್ನೆಲ್ಲ ಸಾಕಾಣಿಕೆ ಮಾಡ್ತಾಯಿದ್ರು. ಸೊ ಅಲ್ಲಿ ಜನಿಸಿದವರು. ಇಲ್ಲಿ ಅವರು ಯಾವಾಗ ಅವರು ಶೋಷಣೆ ವಿರುದ್ಧ ಅವರು ಧ್ವನಿ ಎತ್ತಿದಾರೋ ಸೊ ಆಗ ಅವ್ರಿಗೆ ಶಿಲ್ಬೆಗೆ ಏರಿಸ್ತಾರೆ ಅಲ್ವಾ, ಅಂದರೆ ಪುನರ್ಜನ್ಮ ಬಂದಿರುತ್ತಲ್ವ ಯೇಸುಗೆ, ಅದರ ಹಿಂದಿನ ಸ್ಟೋರಿ ಇದು. ಈ ರೀತಿಯಾಗಿ ಅವ್ರನ್ನ ಶಿಲ್ಬೆಗೆ ಏರಿಸಿ ಅವ್ರಿಗೆ ಮೊಳೆ ಎಲ್ಲ ಹೊಡೆದು ಮುಳ್ಳೆಲ್ಲ ಚುಚ್ಚಿ ಅವರು ಸತ್ತು ಮತ್ತೆ 3 ದಿನಕ್ಕೆ ಹುಟ್ಟಿ ಬರ್ತಾರೆ ಅಂತ ಕ್ರೈಸ್ತರ ನಂಬಿಕೆ. ಅದು ಇಲ್ಲಿ ಎಲ್ಲ ಧರ್ಮಗಳ ಬಗ್ಗೆನೂ ಇದೆ. ಇಲ್ಲಿ ನೋಡಿ ನೆಕ್ಸ್ಟ್ ಬಂದರೆ ಮುಸ್ಲಿಂ ಧರ್ಮದ ಬಗ್ಗೆ ಅವ್ರು ನಮಾಜ್ ಮಾಡೋದಿರ್ಬೋದು, ಎಲ್ಲ ರೀತಿಯಾದಂತಹ ಧರ್ಮದ್ದು ಒಂದೇ ಪ್ಲೇಸಲ್ಲಿ ಮಾಡಿದ್ದಾರೆ. ಸೊ ಮಸ್ಟ್ ವಿಸಿಟ್, ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಈಗ ಜಸ್ಟ್ ನಾವು ರಿಯಲಾಗಿ ಆನೆ ನೋಡ್ಕೊಬಂದ್ವಿ. ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಆನೆ ಪ್ಲಸ್ ಮಾವುತ ಎಲ್ಲ ಇಲ್ಲೇ ಇದೆ. ರಾಮಾನುಜಾಚಾರ್ಯರು, ಆದಿಕವಿ, ಪಂಪ ಎಲ್ಲ ಕವಿಗಳ ಬಗ್ಗೆನೂ ಇಲ್ಲಿದೆ. ತುಂಬ ಚೆನ್ನಾಗಿದೆ ಮಾತ್ರ.
ನಾನು ಬಂದಾಗ ನಾನು ಸ್ಟೂಡೆಂಟ್ ಪೀರಿಯಡಲ್ಲಿ ಇರುವಾಗ ಬಂದಾಗ ಇಷ್ಟೆಲ್ಲ ಮಾಡಿರಲಿಲ್ಲ. ಇವಾಗೆಲ್ಲ ಇದು ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ನೋಡೋಕ್ಕೆ. ಅದರಲ್ಲೂ ನಮ್ಮ ಅಮ್ಮನ ತೋರಿಸ್ತಾ ಇರೋದಂತ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಯಾವ ರೀತಿ ಮನೆಗಳಿತ್ತು, ಯಾವ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ರು ಅಂತ ಇದ್ರ ಬಗ್ಗೆ ಆಗಿರುತ್ತೆ. ಇಲ್ಲಿ ಗುರುಬೋಧನೆ ಅಂದರೆ ಗುರುಗಳು ಇವಾಗೆಲ್ಲ ಸ್ಕೂಲ್ಸ್ ಎಲ್ಲ ಇದೆ, ಕಾಲೇಜ್, ಸ್ಕೂಲ್ಸ್, ಯೂನಿವರ್ಸಿಟಿ ಅದೆಲ್ಲ ಏನೂ ಇರಲಿಲ್ಲ. ಮುಂಚೆ ಈ ಥರ ಗುರುಗಳು ಮಕ್ಕಳಿಗೆ ಅವರು ಗುರುಬೋಧನೆ ಮಾಡ್ತಾಯಿದ್ರು, ಅಂದರೆ ಟೀಚ್ ಮಾಡ್ತಾಯಿದ್ದಂಥ ಜಾಗಗಳು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೀಟಾಗಿ ತೋರಿಸಿದ್ದಾರೆ. ಇದರಲ್ಲಿ ಎಷ್ಟೋ ಹಿಸ್ಟ್ರಿ ನನಗೆ ಗೊತ್ತಿಲ್ಲ, ಅಷ್ಟೊಂದು ಹಿಸ್ಟ್ರಿಗಳನ್ನೆಲ್ಲ ಇಲ್ಲಿ ಇದೆ ಕೆತ್ತಿದ್ದಾರೆ. ಓದಿ ಕೂಡ ತಿಳ್ಕೊಂಡಿದ್ದೀನಿ ಇಲ್ಲಿ ಎಷ್ಟೊಂದು, ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೋಳೂರು ಕೊಡಗುಸು ಇದು ನಮಗೊಂದು ಪಾಠ ಇತ್ತಲ್ವ. ಜಾಸ್ತಿ ಶಿವನ್ನ ಪೂಜಿಸ್ತಾ ಇರೋವಂಥದ್ದು ಒಂದು ಪಾಠ ಇದೆ. ಈ ಸ್ಟೋರಿನೂ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಬಸವಣ್ಣ ಅವ್ರ ಅಕ್ಕ ಈ ಥರ ಎಲ್ಲ. ಹಾಂ, ಇದೇನು ಮಸಾ ಸೆಂಟ್ರಾ ಗೈಸ್? ನಾವು 2013-14 ಬಂದಿದ್ದು ಅಂಥ ಟೈಮಲ್ಲಿ ಇದೆಲ್ಲ ಇನ್ನೂ ಕ್ರಿಯೇಟ್ ಮಾಡ್ತಾಯಿದ್ರು, ಮಾಡಿರಲಿಲ್ಲ. ಇದೆಲ್ಲ ಕ್ರಿಯೇಟ್ ಆದಮೇಲೆ ನಾನೇ ಬರಲಿಲ್ಲ ನೋಡೋಕ್ಕೆ, ಇವಾಗ ಬಂದಿದ್ದೀನಿ. ಅಲ್ಲಿಂದ ಆದಮೇಲೆ ನೆಕ್ಸ್ಟ್ ಬಂದಿರೋದೇ ಒಳಗಡೆ ಎಂಟ್ರಿ. ಈಗ ನಾನು ಈಗ ಆಗಿನ ಕಾಲದಾಗ ಹೌದಾ, ನಮ್ಮ ಸೈಡೆಲ್ಲ ಗೈಸ್ ಈ ಥರ ಗಂಟು ಮುಟ್ಟೆ ಕಟ್ಕೊಂಡು. ಓಹೋ, ಇದು ಆವಾಗಿನ ಕಾಲದಲ್ಲಿ ಹಾಸ್ಪಿಟಲ್ ಅಂದರೆ ಇದೆ. ಸೊಪ್ಪಿಂಡ ನಾಟಿ ಔಷಧಿ ಕೊಡ್ತಿದ್ದು. ಇದು ಕೂಡ ನಮಗೆ ಪಾಠ ಇದೆ ಅಲ್ವಾ ಸಂಗಣ್ಣ ಅವ್ರದ್ದು. ಶಿವಶರಣ, ಅರುಳಯ್ಯ ಎಲ್ಲ ಇದೆ ಇದರಲ್ಲಿ. ಇದು ಚರಕ ಇದೆ ತಾನೇ? ಚರಕ ಅಂದರೆ ಗರಗಸ ಅಂತೆ ಗೈಸ್. ಇದು ಆವಾಗಿನ ಕಾಲದಲ್ಲಿ ಒಬ್ಬೊಬ್ಬರು ಏನೇನು ಕೆಲಸ ಮಾಡ್ತಾಯಿದ್ರು, ಸೊ ಅವ್ರಿಗೆ ಆದಂಥ ಒಂದು ಡಿಫ್ರೆಂಟ್ ನೇಮ್ಸ್ನ ಕೊಡ್ತಾಯಿದ್ರು. ಈ ಥರ ಬಟ್ಟೆ ಹೋಗಿ ಅವ್ರಿಗೆ ಮಡಿವಾಳ ಮಾಚಯ್ಯ ಅಂದರೆ ಮಡಿವಾಳರು ಅಂತ ಕರೆಯೋದು. ಆಮೇಲೆ ಬಟ್ಟೆ ನುಲಿಯೋರಿಗೆ ನೆವರ್ ಅಂತ ಕರೀತಾರೆ ಅಲ್ಲ. ಕಲ್ಯಾಣ ಕ್ರಾಂತಿಗೆ ಕಾರಣವಾದ ಹರಳಯ್ಯ ಮಧುವರವ ಸಂಕಳಾದ ಶೀಲವಂತ ಮತ್ತು ಲಾವಣ್ಯವತಿಯರ ಅಂತರ್ಜಾತಿಯ ವಿವಾಹ. ಅಂದರೆ ಬೇರೆ ಜಾತಿಯವ್ರದ್ದು ವಿವಾಹ ಮಾಡಿಸಿದ್ದಂಥ ಹರಳಯ್ಯ ಅವ್ರದ್ದು ಅದ್ರದ್ದೆಲ್ಲ ಇದೆ ನೋಡಿ. ಎಲ್ಲ ಹೊಡೆದು ಬೀಳ್ಸಿದ್ದೀರಾ ಪಾಪ. ಅವ್ರೇನು ಮಾಡಿದ್ರು ಅಂತ ನಿನಗೆ? ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹೆಚ್ಚಿನ ಸಾಯೋವರೆಗೂ ಬರೆಯಲ್ಲ. ವೀರಬಾಯಿ ಟಿನ್ 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 ಅಂತ ಮ್ಯೂಸಿಕ್ ಬರ್ತಾ ಇದ್ರಲ್ಲ ಅವರೇ ನೋಡಿ. ಈ ಯಡಿಯೂರು ಸಿದ್ಧಲಿಂಗೇಶ್ವರ ಇದೊಂದು ದೊಡ್ಡ ಟೆಂಪಲ್ಲೇ ಇದೆ ಯಡಿಯೂರಲ್ಲಿ, ನೋಡ್ಬೋದು ನೀವು. ಅದರದ್ದು ಚಿತ್ರಣ ಕೂಡ ಇಲ್ಲಿದೆ. ಅಂದರೆ ಅವರು ಹುಟ್ಟದಲ್ಲೇ ಇದ್ದು. ಇವ್ರು ಯಾರು? ಯುದ್ಧ ಮಾಡೋಕೆ ಹೋಗ್ತವ್ರೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಎಲ್ಲಿದೆ ಹಬ್ಬಕ್ಕ ಅಂತ? ನೀನೇ ಒಂದು ಹೆಸರು ಪುಟ್ಟ ಹಬ್ಬಕ್ಕ ಅಂತ. ಚಿಕ್ಕಂತ ಯುದ್ಧ ಮಾಡ್ತಿರೋರು ನೋಡಿ ಅಲ್ಲಿ ಬ್ರಿಟಿಷ್ರ ಮೇಲೆ. ಸೊ ನಮ್ಮ ಕೋಟೆನ ಒಣಕೆ ಓಬವ್ವ ನಾಡು ಅಂತ ಕರೆಯೋದಕ್ಕೆ ಇದು ಒಂದು ರೀಸನ್ನು, ಇದೊಂದು ಪಾರ್ಟ್ ಇಲ್ಲಿದೆ ನೋಡಿ. ಕೋಟೆಲಿ ಎಷ್ಟು ಕ್ಲಿಯರಾಗಿ, ಅಂದರೆ ಕೋಟೆ ದೊಡ್ಡದಿರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಸೊ ಇಲ್ಲಿ ನೋಡಿ, ಹೈದರಾಲಿ ಸೈನ್ಯ ನಮ್ಮ ಕೋಟೆಗೆ ಬಂದಾಗ ಒಣಕೆ ಓಬವ್ವ ಅವರು ಒಬ್ಬರೇ ಯಾವುದೇ ರೀತಿಯಾದ ಟ್ರೈನಿಂಗು ಕೂಡ ಇಲ್ಲದೆ ಅಷ್ಟು ಜನ ಹೈದರಾಲಿ ಸೈನ್ಯನ ಹೊಡೆದು ಹಾಕಿರೋದಂಥ ವೀರ ಮಹಿಳೆ. ಅದಕ್ಕೆ ನಮ್ಮದು ಒಣಕೆ ಓಬವ್ವನ ನಾಡು ಅಂತ ಕರೆಯೋದು. ಸೊ ಚಿತ್ರದುರ್ಗದಲ್ಲಿ ಇರೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅವ್ರ ಥರನೇ ಸ್ಟ್ರೆಂತ್ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ಮದಕರಿ ನಾಯಕರು, ನಮ್ಮ ಮದಕರಿ ನಾಯಕರು ಆನೆನ ಪಳಗಿಸಿರೋವಂಥದ್ದು. ಸೊ ಅದಕ್ಕೆ ಅವರಿಗೆ ವೀರ ಮದಕರಿ ಅಂತ ಹೆಸರು ಬಂದಿರೋದು. ಆನೆನ ಯಾವ ರೀತಿ ಪಳಗಿಸಿದ್ದಾರೆ ನೋಡಿ, ಒಬ್ಬರೇ ಒಬ್ಬರು. ಅದು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇರೋದಂಥ ಒಂದು ಸ್ಟ್ಯಾಚ್ಯೂನ ಮಾಡಿದ್ದಾರೆ ಇಲ್ಲಿ. ಮೈಸೂರು ಹುಲಿನ ಪಳಗಿಸಿರೋದಕ್ಕೆ ಟಿಪ್ಪು ಸುಲ್ತಾನ್ಗೆ ಮೈಸೂರು ಹುಲಿ ಅಂತ ಬಂದಿದ್ದು. ಇಲ್ಲಿ ಯಾರ್ಯಾರೋ ನಿಂತಿದ್ದಾರೆ ಇರೋದ್ರಿಂದ ರಿಫ್ರೆಶ್ಗೋಸ್ಕರ ಸ್ನ್ಯಾಕ್ಸ್ ತಿನ್ನೋದಕ್ಕಂತ ಬಂದಿದ್ದೀವಿ. ನಮ್ಮ ಮನೆಯವ್ರು ಊಟ ಮಾಡಿಲ್ಲ, ಅಲ್ಲಿ ಜ್ಯೂಸು ಸಿಗಲಿಲ್ಲ, ಅದಷ್ಟೊಂದು ಐಸ್ ಕ್ರೀಮ್ ಅಷ್ಟೇ ತಿಂತಿದ್ವಿ. ನಾವೊಂದು ಫ್ರೆಂಚ್ ಫ್ರೈಸ್ ಮತ್ತು ಚುರ್ಮುರಿ ತೊಗೊಂಡಿದ್ದೀವಿ. ಪ್ರೈಸಸ್ ಎಲ್ಲ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಆರಾಮಾಗಿ 40 ರೂಪೀಸ್ 30 ರೂಪೀಸ್ ಈ ಥರದ್ರೆಲ್ಲ ಇದೆ, ಆರಾಮ್ಸೆ ತೊಗೋಬೋದು. ಔಟ್ ಸೈಡ್ ಇನ್ನೂ ಜಾಸ್ತಿ ಇದೆ. ನೆಕ್ಸ್ಟ್ 2 ಟೀ ಒಂದು ಬಾಕಿ ಇದೆ. ಟೀ ಕುಡಿದ್ಬಿಟ್ಟು ಚಳಿಗೆ ಮುಂದೆ ಹೋಗೋಣ. ತುಂಬ ಚಳಿ ಆಗ್ತಾಯಿದೆ, ಮಳೆ ಬಂದುಬಿಟ್ಟಿರೋದಕ್ಕೆ ಮಾತ್ರ. ಇಲ್ಲಿ ಎಷ್ಟು ದೊಡ್ಡ ಎಳ್ಳೀರಿದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಎಳ್ಳೀರು ನೋಡಿದ್ರೆ ಎಲ್ಲಾದರೂ ಏನೇನು ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿದೆ. ಕುಡಿಯೋ ನೀರೆಲ್ಲ ಮುಳುಗಿರಲ್ಲ, ಕೈ ತೊಳಿತಾವೆ. ತೊಳಿಬಾರ್ದು ಅದರಲ್ಲಿ.
ನಮ್ಮ ಒಂದು ಗೇಮ್ ಆಡೋಕ್ಕೂ ಬಿಡಲ್ಲ ಗೈಸ್. ಎಲ್ಲ ನನಗಿಂತ ಮುಂಚೆನೇ ಹೇಳ್ತಿರ್ತಾರೆ, ನೀನು ಬೀಳ್ತೀಯಾ, ನೀರಿಗೆ ಹೋಗ್ಬೇಡ, ಕೊಚ್ಕೊಂಡು ಹೋಗ್ತೀಯಾ, ಅದು ಆಡಬೇಡ, ಮೇಲೆ ಹೋಗ್ತೀಯಾ, ಇದು ಆಡಬೇಡ, ಕೆಳಗೆ ಹೋಗ್ತೀಯಾ. ಟೆಂಪಲ್ ರನ್ನೇ ಇದು ನೋಡು, ಮೋಟು ಪತ್ಲು ಥರ ಟೇಬಲ್ ಗೇಮ್ಸ್ ನೋಡಿ. ಈ ಥರ ಕಾಂಗ್ರೋಚ್ ಜಂಪ್, ಬಂಗಿ ಜಂಪ್, ಏನೇನೋ ಇದೆ ಡಿಫ್ರೆಂಟಾಗಿ. ಇಲ್ಲಿ ಕಾರಂಜಿ ಸ್ಟಾರ್ಟ್ ಆಗುತ್ತೆ. ಆಟರಲ್ಲಿ ಕಲರ್ಸ್ ಮ್ಯೂಸಿಕಲ್ ಥರ ಬರುತ್ತಲ್ವಾ, ಮೈಸೂರಲ್ಲಿ ಸೇಮ್ KRS ಅಲ್ಲಿ ಯಾವ ಥರ ಮಾಡ್ತಾರೋ ಅಲ್ಲೂ ಈ ಥರ ಮಾಡ್ತಾರೆ ಇಲ್ಲಿನೂ. ಬಟ್ ಅಷ್ಟು ನೈಟ್ವರೆಗೂ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಹೋಗ್ತೀವಿ. ಇಲ್ಲೊಂದು ಹಡಗುದೇನೋ ಗೇಮ್ ಇದೆ, ರೈಡಿಂಗ್ ಎಲ್ಲ ಇದೆ ನೋಡಿ. ಬಟ್ ಮಳೆ ಬರ್ತಿದೆ, ಆಡೋಕ್ಕಂತೂ ಆಗಲ್ಲ. ತುಂಬ ಚೆನ್ನಾಗಿದೆ, ವರ್ತು. ಆರಾಮ್ಸೆ ದುರ್ಗಕ್ಕೆ ಬಂದರೆ ಏನೂ ಮೋಸ ಇಲ್ಲ, ಫುಲ್ಲು ಫ್ರೀಯಾಗಿ ಸೂಪರ್ ಡೂಪರ್ ಆಗಿರೋ ಪ್ಲೇಸಸ್ನ ನೋಡ್ಕೊಂಡು ಹೋಗ್ಬೋದು. ಮಳೆ ಬರ್ತಿರೋ ಕಾರಣ ಮತ್ತೆ ಸ್ಟೇ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಈಗ ಎಷ್ಟು ಜೋರಾಗಿದೆ ಅಂತ ಅಲ್ಲಿ ಇಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರ 50 ರೂಪಾಯಿ ವೇಸ್ಟ್ ಆಗಬಾರ್ದಂತ ಫುಲ್ ತೋರ್ಸೋವರೆಗೂ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮ ನೋಡಿ ಕಾಗಕ್ಕ ಗುಬ್ಬಕ್ಕ ಅನ್ನೋ ಥರ ಎಲ್ಲ ತಲೆ ಮೇಲೆ ಇದನ್ನ ಹಾಕ್ಕೊಂಡು ನಿಂತಿದ್ದಾರೆ. ಬರೀ ಇಂಥದೆಯಾ ಪಾಪ, ನಾನು ಮಳೇಲಿ ನೆನಿಬಾರ್ದಂತ ಅವ್ರ ಕರ್ಚಿಫ್ ನನಗೆ ಕೊಟ್ಬಿಟ್ಟು ನಿಲ್ಸಿದ್ದಾರೆ. 3 ಜನ ಇಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ. ಇದವ್ರ ಜನ ನಮ್ಮದೆಲ್ಲ ಏನೇನಿದೆಯೋ ಎಲ್ಲದನ್ನು ಮಾಡಿದ್ದಾರೆ. ಮಳೇಲಿ ಫುಲ್ಲು ನೆಂದೋಗಿದೆ ನೋಡಿ, ಕರ್ಚಿಫ್ ಎಲ್ಲ ನೆಂದೋಗಿದೆ. ಆ್ಯಂಡ್ ಗಾಯ್ಸ್, ಒನ್ ಮೋರ್, ನಾನು ಎಷ್ಟು ಡೆಡಿಕೇಶನಿಂದ ವೀಡಿಯೋಸ್ ಮಾಡ್ತೀನಿ ನಿಮ್ಮನ್ನು ಖುಷಿ ಪಡಿಸೋದಕ್ಕೋಸ್ಕರ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಯಾಕೆ ನನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಬೇಕಲ್ವಾ. ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಥಿಂಕ್ ಮಾಡಿ ನಿಮಗೋಸ್ಕರ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ನನಗೊಂದು ಪ್ರೋತ್ಸಾಹ ಕೊಡಬೇಕು ಅಂದರೆ ನೀವು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನೋಡಿ ಇಲ್ಲಿ ಮಂಗಗಳು ಎಷ್ಟು ಚೆನ್ನಾಗಿದೆ, ಫೋಟೋಸ್ ಎಲ್ಲ ಅವೇ ತೆಕ್ಕೋತಿದ್ದಾವೆ. ಸೊ ಸಬ್ಸ್ಕ್ರೈಬ್ ಮಾಡ್ತಿರಲ್ವಾ, ಮಾಡಿ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನಿಕೇಶನ್ ಯೂಟ್ಯೂಬ್ ಚಾನಲ್. ತಪ್ಪೆಲ್ಲ ಡಿಪ್ರೆಷನ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.